ಅಲ್ಪಸಂಖ್ಯಾತರ ತುಷ್ಟೀಕರಣ ಈ ಶಬ್ದವನ್ನು ನೀವು ಅತಿ ಹೆಚ್ಚು ಎಲ್ಲಿ ಕೇಳಿದ್ದೀರಿ? ಇನ್ನೆಲ್ಲಿ ಕೇಳಿರ್ತೀರಿ? BJP ಮುಖಂಡರ ಬಾಯಲ್ಲಿ ಕೇಳಿರ್ತೀರಿ. ಬೇರೆ ಪಕ್ಷಗಳವರು, ಕಾಂಗ್ರೆಸ್ ಆಗಿರಬಹುದು, JDS ಆಗಿರಬಹುದು, ಸಮಾಜವಾದಿ ಪಕ್ಷ ಆಗಿರಬಹುದು, ಅಂಥ ಇತರ ಪಕ್ಷಗಳು ಮುಸ್ಲಿಮರಿಗೋಸ್ಕರ ವಿಶೇಷ ಯೋಜನೆಗಳನ್ನು ಘೋಷಿಸಿದಾಗಲೆಲ್ಲ BJPಯವರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಲಾಗ್ತಾ ಇದೆ, ಮುಸ್ಲಿಮರ ಮತ ಪಡೆಯೋದಕ್ಕೆ ಅವರ ಓಲೈಕೆ ರಾಜಕಾರಣ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಬರ್ತಿದ್ರು. ಕರ್ನಾಟಕ BJP ಕೂಡ ಅದಕ್ಕೆ ಹೊರತಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ತಂದಂಥ ಶಾದಿ ಭಾಗ್ಯ ಯೋಜನೆಯನ್ನು ವಿರೋಧಿಸಿ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ಅವರ ಆದಿಯಾಗಿ ಎಲ್ಲರೂ ಮೌರ್ಯ ಸರ್ಕಲ್ ಹತ್ರ ಕೂತ್ಕೊಂಡು ಪ್ರತಿಭಟನೆ ಮಾಡಿದರು. ಈಗ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಶಾದಿ ಶಗುನ್ ಅನ್ನುವಂಥ ಯೋಜನೆಯನ್ನು ತರೋದಕ್ಕೆ ಹೊರಟಿದೆ. ಮುಸ್ಲಿಂ ಯುವತಿಯರಿಗೆ ಮದುವೆ ಮಾಡಿಕೊಳ್ಳುವಾಗ 51,000 ಕೊಡ್ತಾರಂತೆ. ಅವರಿಗಿಂತ ಮೋದಿಯವರು 1,000 ಹೆಚ್ಚಿಗೆ ಕೊಡೋದಕ್ಕೆ ತಯಾರಾಗಿದ್ದಾರೆ. ಉಳಿದ ಯೋಜನೆಗಳು ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನೋದಾದರೆ ಮೋದಿಯವರು ಮಾಡ್ತಾ ಇರೋದು ಏನು? ಈ ಪ್ರಶ್ನೆನ ಇಟ್ಕೊಂಡು ಇವತ್ತು ಚರ್ಚೆ ಮಾಡೋರಿದ್ದೀವಿ. ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಸಲ ಅದಕ್ಕೆ ಸಂಬಂಧಿಸಿದ ವರದಿಯನ್ನು ನೋಡಿ. ರಾಜ್ಯದಲ್ಲಿ ಶಾದಿ ಭಾಗ್ಯ, ಕೇಂದ್ರದಲ್ಲಿ ಶಾದಿ ಶಗುನ್. ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಯ್ತಾ ಕೇಂದ್ರ ಸರ್ಕಾರ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಜಪದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಶಾದಿ ಭಾಗ್ಯ ಯೋಜನೆ ಜಾರಿಗೆ ತಂದಿತ್ತು. ಅದು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಮದುವೆ ಕಾರ್ಯ ನೆರವೇರಿಸಲು ಸಹಾಯಧನ ನೀಡುವ ಯೋಜನೆ. ಆಗ ಇದಕ್ಕೆ ರಾಜ್ಯ BJP ವಿರೋಧಿಸಿತ್ತು. ಎಲ್ಲ ವರ್ಗದವರಿಗೂ ಈ ಯೋಜನೆ ವಿಸ್ತರಣೆಯಾಗಲಿ ಅಂತ ಖುದ್ದು ಯಡಿಯೂರಪ್ಪ ಉಪವಾಸ ಸತ್ಯಾಗ್ರಹ ಮಾಡಿದರು. ಆದರೆ ಈಗ ಕೇಂದ್ರದಲ್ಲಿರುವ BJP ಸರ್ಕಾರವೇ ಶಾದಿ ಶಗುನ್ ಯೋಜನೆ ಜಾರಿಗೆ ತರಲು ಮುಂದಾಗಿದೆ. ಇದು ಕೂಡ ವಿದ್ಯಾವಂತ ಮುಸ್ಲಿಂ ಯುವತಿಯರ ಮದುವೆಗೆ 51,000 ರೂಪಾಯಿ ಕೊಡುವ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವ ಶಾದಿ ಶಗುನ್ ಯೋಜನೆ ಅನ್ವಯ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾದ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಣು ಮಕ್ಕಳ ವಿವಾಹಕ್ಕೆ 51,000 ಹಣಕಾಸು ನೆರವು ನೀಡಲು ಸರ್ಕಾರ ನಿರ್ಧರಿಸಿದೆ. ಇದರಿಂದ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ ಸಂತಸವನ್ನುಂಟು ಮಾಡಿದೆ. ಪದವಿ ಮುಗಿಸಿದ ಅಲ್ಪಸಂಖ್ಯಾತ ಯುವತಿಯರಿಗೆ ಈ ಸೌಲಭ್ಯ ಸಿಗಲಿದೆ. ಇದರ ಜೊತೆಗೆ 9 ಮತ್ತು 10ನೇ ತರಗತಿ ಓದುತ್ತಿರುವ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ 10,000 ರೂಪಾಯಿ ಮತ್ತು 11, 12ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ 12,000 ರೂಪಾಯಿ ಸ್ಕಾಲರ್ಶಿಪ್ ನೀಡಲಾಗುತ್ತೆ. ಕೇಂದ್ರ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯದ ಅಧೀನ ಸಂಸ್ಥೆ ಮೌಲಾನಾ ಆಜಾದ್ ಎಜುಕೇಷನ್ ಫೌಂಡೇಶನ್ ಶೈಕ್ಷಣಿಕ ಅನುಕೂಲಕ್ಕಾಗಿ ಈ ಯೋಜನೆ ಜಾರಿಗೆ ಮುಂದಾಗಿದೆ. ಶಾದಿ ಶಗುನ್ ಯೋಜನೆ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ಶಾದಿ ಭಾಗ್ಯ ಯೋಜನೆ ತಂದಾಗ ವಿರೋಧಿಸಿದ್ದ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಅವರೇ ಇದಕ್ಕೆ ಉತ್ತರಿಸಬೇಕು ಅಂತ ತಿವಿದಿದ್ದಾರೆ. ಯಡಿಯೂರಪ್ಪ ಅವರು ಅದರ ವಿರೋಧ ಮಾಡಿ ಯಡಿಯೂರಪ್ಪ ಮತ್ತೆ ಶೋಭಾ ಕರಂದ್ಲಾಜೆ ಇಬ್ಬರೂ ಇಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಧರಣ ಮಾಡಿದ್ರು. ಅವ್ರಿಗೆ ಕೇಳಿ. ಇನ್ನು ಕೇಂದ್ರ ಸರ್ಕಾರದ ಈ ಯೋಜನೆ ನಮ್ಮ ಯೋಜನೆಯ ನಕಲು ಅಂತ ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಉಮಾಶ್ರೀ ಟೀಕಿಸಿದ್ದಾರೆ. ವಿರೋಧ ಮಾಡಿದಂತಹ ಕಾರ್ಯಕ್ರಮಗಳನ್ನೇ ಅವರು ಮತ್ತೊಮ್ಮೆ ತಮ್ಮದಾದಂತಹ ಕಾರ್ಯಕ್ರಮಗಳಾಗಿ ದೇಶದಲ್ಲಿ ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ನೋಡ್ತೀವಿ. ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಹೆಸರು ಬದಲಾವಣೆ ಮಾಡಿ ಹಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಹೀಗೆ ಭಾರತ ಸರ್ಕಾರ, ಮಾನ್ಯ ಮೋದಿಯವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ಈ ಯೋಜನೆ ಈಗ ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಜಾರಿಗೆ ತಂದಾಗ BJPಯವರು ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಬಾಯಿ ಬಡ್ಕೊಳ್ತಾ ಇದ್ರು. ಈಗ ಕೇಂದ್ರ ಸರ್ಕಾರ ಮಾಡಲು ಹೊರಟಿರುವುದು ಏನು ಅನ್ನೋದು ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಎಸ್, ಸಿದ್ದರಾಮಯ್ಯನವರು ಮಾಡೋದಕ್ಕೆ ಹೊರಟಿದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನೋದಾದರೆ ನರೇಂದ್ರ ಮೋದಿ ಅವರು ಮಾಡೋದಕ್ಕೆ ಹೊರಟಿದ್ದು ಏನು? ಈ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ಹಲವು ಜನ ಗಣ್ಯ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ಮೊಟ್ಟ ಮೊದಲನೇದಾಗಿ ಶಫೀವುಲ್ಲಾ ಸಾಹೇಬ್, JDSನಿಂದ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ, ಚಿಂತಕರು, ಲೇಖಕರು. ಚಕ್ರವರ್ತಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವೇಕ್ ರೆಡ್ಡಿ ಅವರಿದ್ದಾರೆ, BJP ಮುಖಂಡರು. ಸರ್, ವೆಲ್ಕಮ್ ಟು ದ ಶೋ. ರಹೀಂ ಉಚ್ಚಿಲ, BJP ಅಲ್ಪಸಂಖ್ಯಾತ ಮೋರ್ಚಾದಿಂದ ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಹೀಂ ಉಚ್ಚಿಲ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ರಹೀಂ ಉಚ್ಚಿಲ ಅವರೇ, ಇನ್ನು ಒಂದು ಸಲ BJP ಮುಖಂಡರ ಬಾಯಲ್ಲಿ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನೋ ಮಾತು ಬಂದರೆ ಶಾದಿ ಶಗುನ್ ಯೋಜನೆಯ ಪ್ಯಾಂಪ್ಲೆಟ್ ನಿಮ್ಮ ಎದುರಿಗೆ ಹಿಡಿಬೇಕಾಗತ್ತೆ.
ಸಿದ್ದರಾಮಯ್ಯನವರು ಮಾಡೋದು ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನೋದಾದರೆ ಶಾದಿ ಶಗುನ್ ಯೋಜನೆ ಏನು ಸರ್? ಸರ್, ಇದಕ್ಕೆ ಇಷ್ಟು ವರ್ಷ ಈ ದೇಶದಲ್ಲಿ ಮುಸಲ್ಮಾನರನ್ನು ಆಳಿದಂತಹ ಕಾಂಗ್ರೆಸ್ ಪಕ್ಷ ಯು ಪಿ ಎ ಪಕ್ಷ ಏನು ಮಾಡಿದೆ ಅಂತ ಹೇಳಿದರೆ, ಒಂದು ಸಾಚಾರ ಕಮಿಟಿಯನ್ನು ಅಲ್ಲಿ ಬಿಟ್ಟರು ಮುಸಲ್ಮಾನರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಿಕ್ಕೆ. ಓಕೆ. ಆ ಸಾಚಾರ ಸಮಿತಿ ಹೇಳ್ತದೆ, ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕಿಂತ ಹೀನಾಯವಾದಂಥ ಕೆಳಗಿನ ಸ್ಥಿತಿಯಲ್ಲಿ ಇವತ್ತು ಮುಸ್ಲಿಂ ಸಮಾಜ ಇದೆ ಅಂತ ವರದಿ ಯಾರು ಕೊಡ್ತಾ ಇದ್ದಾರೆ? ಇದೇ ಯು ಪಿ ಎ ಸರ್ಕಾರದ ನಿರ್ಮಿಸಿದಂತಹ ಸಾಚಾರ ಸಮಿತಿ ಕೊಡ್ತದೆ. ಓಕೆ. ಆ ಕೆಳಗಿನ ವರ್ಗದವನ್ನ ಒಳ್ಳೆದಾಗಿ ಮಾಡಲಿಕ್ಕೋಸ್ಕರ ಸಬ್ಕೆ ಸಾಥ್ ಸಬ್ಕೆ ವಿಕಾಸ ಅನ್ನತಕ್ಕಂಥ ಒಂದು ಸಿದ್ಧಾಂತದಡಿಯಲ್ಲಿ ನರೇಂದ್ರ ಮೋದಿ ಅವರು ಕೊಡುವಾಗ ತಾವೇ ಅಲ್ಲಿ ಹೇಳ್ತಾ ಇದ್ದೀರಿ, ಏನು ಪದವಿಯನ್ನು ಮುಗಿಸಿದ್ದಾರೆ ಅಂಥ ಹೆಣ್ಣು ಮಕ್ಕಳಿಗೆ ಅನ್ನತಕ್ಕಂಥ ಶಬ್ದ. ಯಾಕಂತ ಹೇಳಿದರೆ, ಮುಸ್ಲಿಂ ಸಮಾಜದಲ್ಲಿ 10ನೇ ತರಗತಿ ಕಲಿತು ಮನೆಯಲ್ಲಿ ಕುಳಿತಕ್ಕಂಥ ಬಹಳಷ್ಟು ಬಡವರು ಉತ್ತರ ಭಾಗದಲ್ಲಿದ್ದಾರೆ. ಅವರ ಶೈಕ್ಷಣಿಕ ಒಂದು ಪ್ರಗತಿಯನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಇದು ಮಾಡಿರತಕ್ಕದ್ದು. ಅದರಿಂದಾಗಿ BJPಯವರು ಹೇಳತಕ್ಕಂಥದ್ದು ನಮ್ಮ ಕಾಂಗ್ರೆಸ್ನ ಮಾಡಿದಂಥ ಯೋಜನೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವರ ಯಾವ ಇದನ್ನು ಕೂಡ ನಾವು ಇದು ಮಾಡಿಲ್ಲ, ಅದನ್ನು ನಾವು ಅನುಕರಣೆ ಕೂಡ ಅಲ್ಲಿ ಮಾಡಿಲ್ಲ. ಕೇಂದ್ರದ ಏನು ಅನ್ನಭಾಗ್ಯದಂಥ ಕಾರ್ಯಕ್ರಮವನ್ನು ಇವರು ಹೈಜಾಕ್ ಮಾಡಿರುವವರು ಕೇಂದ್ರದ ಯೋಜನೆಗಳನ್ನ. ಕಾಂಗ್ರೆಸ್ ಇಂದ ಐವಾನ್ ಡಿಸೋಜ ಅವ್ರು ಬರಬೇಕು, ಅವ್ರು ಉತ್ತರ ಕೊಡಬೇಕಾಗತ್ತೆ ಇದಕ್ಕೆ, ಅವ್ರು ಉತ್ತರ ಕೊಡಬೇಕಾಗತ್ತೆ. ಸೊ ತಮ್ಮ ಪ್ರಕಾರ ಡಿಗ್ರಿ ಮುಗಿಸಿದಂಥವರಿಗೆ ನರೇಂದ್ರ ಮೋದಿ ಅವರು 51,000 ಮದುವೆ ಮಾಡ್ಕೊಳ್ಳುವಾಗ ಕೊಡ್ತೀನಿ ಅಂದಿದ್ದಕ್ಕಾಗಿ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗೋದಿಲ್ಲ, ಅವರ ಶೈಕ್ಷಣಿಕ ಅಭಿವೃದ್ಧಿ ಬೆಂಬಲ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಆದರೆ ಸಿದ್ದರಾಮಯ್ಯನವರು 50,000 ಕೊಡ್ತಾ ಇರುವ ಶಾದಿ ಭಾಗ್ಯ ಯೋಜನೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತೀರಿ. ವಿವೇಕ್ ರೆಡ್ಡಿ ಅವರೇ, ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀವಿ? ಬರ್ತೀನಿ ಒಂದು ನಿಮಿಷ ಬರ್ತೀನಿ ಸರ್, ಒಂದೇ ನಿಮಿಷ ಬರ್ತೀನಿ, ನಾನು ತಮ್ಮ ಹತ್ರ ಬರ್ತೀನಿ. ವಿವೇಕ್ ರೆಡ್ಡಿ ಇಲ್ಲಿ ಜಾತ್ಯತೀತತೆಗೆ ಒಂದು ಮರು ವ್ಯಾಖ್ಯಾನ ಆಗಬಹುದು ಅನ್ನುವಂಥ ನಿರೀಕ್ಷೆ ತಮ್ಮ ಪಕ್ಷದಿಂದ ಆಗಬಹುದು ಅನ್ನುವಂಥ ನಿರೀಕ್ಷೆ ಅನೇಕರಿಗಿತ್ತು. ಯು ಆರ್ ನೋ ಡಿಫ್ರೆಂಟ್. ಈಗ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಶೈಕ್ಷಣಿಕವಾಗಿ ಮುಸ್ಲಿಂ ಮಹಿಳೆಯರು ಭಾಳ ಹಿಂದುಳಿದಿದ್ದಾರೆ. ಎಲ್ಲ ವರ್ಗಗಳನ್ನ ನೀವು ಹೋಲಿಕೆ ಮಾಡಿ, ಓಕೆ, ಹಿಂದ ವರ್ಗಗಳನ್ನ ಹೋಲಿಕೆ ಮಾಡಿ, ಹಿಂದುಳಿದ ವರ್ಗಗಳನ್ನ ಅಥವಾ ಮುಂದೆ ಇರುವಂಥ ವರ್ಗಗಳನ್ನೂ ನೀವು ಹೋಲಿಕೆ ಮಾಡಿದ್ರೆ ಬಹಳ ತೀರಾ ಕೆಳಮಟ್ಟದ ಒಂದು ಸಾಧನೆಯಲ್ಲಿರುವಂಥವರು ಅಲ್ಪಸಂಖ್ಯಾತರ ಮಹಿಳೆಯರು. ಇಂಥವ್ರಿಗೆ ನಾವು ಕೊಟ್ಟಿರೋ ಯೋಜನೆ ಏನು ಹೇಳುತ್ತೆ? ಫಸ್ಟ್ ಕಂಡೀಷನ್ನು, ನೀವು ಗ್ರ್ಯಾಜುಯೇಷನ್ನ ಪಾಸ್ ಮಾಡಿರಬೇಕು. ಗ್ರ್ಯಾಜುಯೇಷನ್ ಪಾಸ್ ಮಾಡೋದಕ್ಕೆ, ಟಚ್ ಮಾಡಲಿಕ್ಕೆ ಅವರ ಒಂದು ಸ್ವಪ್ರಯತ್ನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೇಕಾಗುತ್ತೆ. ಓಕೆ. ಎರಡನೇ ಅಂಗ ಏನಂತಂದರೆ, ಈ ಒಂದು ಭಾಗ್ಯ ಯೋಜನೆದು ಸ್ಕಾಲರ್ಶಿಪ್ ಪಡೆದುಕೊಂಡು ಗ್ರ್ಯಾಜುಯೇಷನ್ನ ಮುಗಿಸಿರಬೇಕು ಅಂತ. ಅಲ್ಲಿಗೆ ಆ ಸರ್ಕಾರದ ಸ್ಕಾಲರ್ಶಿಪ್ನ ಪಡ್ಕೊಂಡಂಥವ್ರು, ಗ್ರ್ಯಾಜುಯೇಷನ್ ಮುಗಿಸಿದಂಥವ್ರು, ಒಂದು ವೇಳೆ ಅಗಾಧ ಮೊತ್ತದಲ್ಲಿ ಇದನ್ನು ಸರ್ಕಾರ ಸಾಧಿಸಿದ್ರೆ, ನಾವು ಮುಸ್ಲಿಂ ಮಹಿಳೆಯರ ಒಂದು ಹಿಂದುಳಿದ ಸ್ಥಾನದಿಂದ ಅವ್ರಿಗೆ ಒಂದು ಬೆಳಕು ಚೆಲ್ಲೋ ಒಂದು ಪ್ರಕ್ರಿಯೆ ಆಗುತ್ತೆ. ಅಷ್ಟೆಲ್ಲ ನೀವು ಭೇದಿಸಿ ಶೈಕ್ಷಣಿಕ ಮುನ್ನಡತೆಯನ್ನು ಸಾಧಿಸಿದ್ರೆ ಆಗ ನೀವು 50,000 ಒಪ್ಕೊಳ್ತಿದ್ದೆ ಅಂದರೆ, ನಿಮ್ಮ ವಾದ ಯಾವಾಗ ಒಪ್ಕೊಳ್ತಿದ್ದೆ ಅಂದರೆ, ಗ್ರಾಜುಯೇಷನ್ ಮುಗಿಸಿದಾಗ 51,000 ರೂಪಾಯಿ ಪೋಸ್ಟ್ ಗ್ರಾಜುಯೇಷನ್ ಕೊಡ್ತಿದ್ದೀವಿ ಅಂದಿದ್ರು ಒಪ್ಕೊಳ್ತಿದ್ದೆ ನಾನು. ಮದುವೆ ಮಾಡ್ಕೊಳ್ಳೋದಕ್ಕೆ ಕೊಡಬೇಕು 51,000 ರೂಪಾಯಿ. ಯಾಕೆ ಅಂತಂದ್ರೆ ಸಾಮಾಜಿಕವಾಗಿ ನೋಡಿ, ನಾವು ಕಲ್ಯಾಣ ಯೋಜನೆಗಳನ್ನ ತಂದಾಗ ಸರ್ಕಾರ ಆ ಕಲ್ಯಾಣ ಯೋಜನೆಗೆ, ಆ ಯೋಜನೆಯನ್ನು ಸಕಾರಗೊಳಿಸೋದಕ್ಕೆ, ಆ ಯೋಜನೆಯಿಂದ ಹಣವನ್ನು ಪಡೆಯೋದಕ್ಕೆ ಒಂದು ಪ್ರೀ ಕಂಡೀಷನ್ ಅಂತಿರುತ್ತೆ, ನಿಬಂಧನೆಗಳು. ಶಾದಿ ಶಗುನ್ ಯೋಜನೆ ಅನೌನ್ಸ್ಮೆಂಟ್ ನಂತರ ಕೂಡ ಬಿಜೆಪಿ ಶಾದಿ ಭಾಗ್ಯದ ವಿರುದ್ಧನೇ ಇದೆಯಾ? ಖಂಡಿತವಾಗೂ ಭಾಗ್ಯದಲ್ಲಿ ನೀವು ನೋಡಿ, ಶಾದಿ ಭಾಗ್ಯದಲ್ಲಿ ಏನಿದೆ, ಮುಕ್ತವಾಗಿ ಹಣವನ್ನು ವಿತರಿಸ್ತಾ ಇದ್ದಾರೆ. ಇದೊಂದು ಗಿಫ್ಟ್ ಥರ, ಡೊನೇಷನ್. ಆ ಥರ ಮಾಡಬಾರ್ದು ಸರ್ಕಾರ ಕೆಲವು ಮಾನದಂಡಗಳನ್ನ ಇಡಬೇಕಾಗುತ್ತೆ. ಆಗ ನೀವು ಗ್ರಾಜ್ಯುಯೇಷನ್ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಐವಾನ್ ಡಿಸೋಜ ಅವರು ಬರ್ತಾರೆ, ಬಂದ ಮೇಲೆ ಅವರು ತಮಗೆ ಉತ್ತರ ಕೊಡ್ಬೋದು. ಶಫೀವುಲ್ಲಾ ಸಾಹೇಬ್ ಅವರೇ, ಹೀಗೆ ಮಾಡುವುದರ ಮೂಲಕ ನರೇಂದ್ರ ಮೋದಿ ಮುಸ್ಲಿಮರಿಗೆ ಹತ್ತಿರ ಆಗ್ತಾರೆ ಒಂದು ವಾದ. ಅವ್ರು ಹತ್ತಿರ ಆಗ್ತಾರೆ ಅಥವಾ ದೂರ ಆಗ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನೋಡಿ, ಇದು ಮಹಿಳೆಯರು, ಅದರಲ್ಲಿ ಮುಸ್ಲಿಂ ಮಹಿಳೆಯರು ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದುಳಿದಿರೋದು ಸ್ಪಷ್ಟವಾಗಿದೆ. ಸಾಚಾರ್ ಕಮಿಟಿ ರಿಪೋರ್ಟ್ ಇದೆ. ಆಮೇಲೆ ಜನರಿಗೆಲ್ಲ ಗೊತ್ತಿದೆ. ಯಾವುದೇ ರೀತಿಯಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ಯಾವುದೇ ಪ್ರೋತ್ಸಾಹ ಕೊಟ್ಟರೆ ಅದು ಸ್ವಾಗತಾರ್ಹ. ಆದರೆ ಇದೇ ಸಂದರ್ಭದಲ್ಲಿ ಇನ್ ದ ಸೇಮ್ ಬ್ರೆತ್ ನಾನೇನು ಹೇಳ್ತೇನೆಂದರೆ, ಬರೀ ಮುಸ್ಲಿಂ ಹೆಣ್ಮಕ್ಳಿಗೆ ಯಾಕೆ,
ಯಾವುದೇ ಸಮುದಾಯದ ಹೆಣ್ಮಕ್ಳಿಗೆ ಕೊಡಲೇಬೇಕು. ಭಾರತದ ಯಾವುದೇ ಹೆಣ್ಮಗು ಓದಿ ಮುಂದೆ ಬರೋದಕ್ಕೆ ಏನು ಸಹಾಯ ಬೇಕೋ ಅದು ಸರ್ಕಾರ ಮಾಡಲೇಬೇಕು. ಅದು ಯಾವುದೇ ರೀತಿಯಲ್ಲಿ ಯಾರಿಗೆ ಅನುಕೂಲ ಇಲ್ವೋ ಅಥವಾ ವ್ಯವಸ್ಥೆಗೆ ಅವ್ರಿಗೆ ಯಾರು ಆ ವ್ಯವಸ್ಥೆಗೆ ಅವರು ಅಂದುತ್ತಾ ಇಲ್ವೋ, ಅವ್ರು ಯಾರು ಎಟಕ್ತಾ ಇಲ್ವೋ, ಅವ್ರಿಗೆ ಅಂಥ ಹೆಣ್ಮಕ್ಳಿಗೆ ಎಲ್ರಿಗೂ ಸಹಾಯ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಅವ್ರಿಗೆ ಇವತ್ತು ನೀವು ನಿಮ್ಮ ಪಕ್ಷದ ಹೆಸರಿಗೆ ತಕ್ಕನಾಗಿ ಮಾತಾಡಿದ್ರಿ. ನೋ 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 ಹಾಗಲ್ಲ. ನಾನು ಯಾವತ್ತು ನೋಡಿ ಲಾಸ್ಟ್ ಟೈಮ್ ನೋಡಿ ತಮಗೆ ಜ್ಞಾಪಿಸ್ತೇನೆ. ಲಾಸ್ಟ್ ಟೈಮು ನಮ್ಮ ರಾಜ್ಯ ಸರ್ಕಾರ, ಈ ಕರ್ನಾಟಕದ ರಾಜ್ಯ ಸರ್ಕಾರ ಶಾದಿ ಭಾಗ್ಯ ಅನೌನ್ಸ್ ಮಾಡಿದಾಗ ಇದನ್ನೇ ನಾನು ಇದೇ ಮಾತನ್ನು ಹೇಳಿದ್ದೆ. ಆಗ್ಲೂ ತಾವು ಬೇಕಾದ್ರೆ ಗೋ ಬ್ಯಾಕ್ ಟು ನೀವು ಹೇಳಿರ್ಬೋದು ನಾನು ಏನು ಹೇಳಿದ್ದೇನೆ, ನನ್ನ ಗಮನದಲ್ಲಿ ಪರ್ಸನಲಿ ಐ ಫೀಲ್ ಎವ್ರಿ ಗರ್ಲ್ ಇಸ್ ಮೈ ಚೈಲ್ಡ್. ಗಾಟ್ ಇಟ್ ಸರ್, ನನಗೆ ಅರ್ಥ ಆಯ್ತು. And I have sympathy to every ನನ್ನ girl ಬೇಸಿಕ್ child. ಪ್ರಶ್ನೆ, ಮದುವೆ ಮಾಡಿಸೋದು ಸರ್ಕಾರದ ಕೆಲಸನ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ. ನಾನು ಶಾದಿ ಭಾಗ್ಯ ಮದುವೆಗೆ ಕೊಟ್ಟಿದ್ರೆ ಮದುವೆ ಕೊಡೋದಕ್ಕಿಂತ ವಿದ್ಯಾಭ್ಯಾಸಕ್ಕೆ ಕೊಟ್ಟರೆ ಉತ್ತಮ, ಅದನ್ನು ಕೊಡಿ ಅಂತ. ಸುಲಿಬೆಲೆ ಅವರು, ಇದು ಯಾಕೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ಲ ಇದು? ಅಲ್ಪಸಂಖ್ಯಾತರ ತುಷ್ಟೀಕರಣ ಹೌದು, ಬಹುಶಃ ದೊಡ್ಡ ಪ್ರಶ್ನೆ. ಆದರೆ ನಾನು ದಾರಿಯುದ್ದಕ್ಕೂ ಈ ಸಚಾರ್ ಕಮಿಟಿ ರಿಪೋರ್ಟ್ ಬಂದಾಗಲಿಂದಲೂ ಇದನ್ನು ನಾನು ತುಂಬ ಅಧ್ಯಯನ ಮಾಡ್ತಿದ್ದೀನಿ. ಮುಸಲ್ಮಾನರದೊಂದು ದೊಡ್ಡ ಪ್ರಾಬ್ಲಮ್ ಏನಿದೆ ಅಂತಂದರೆ ಹೆಣ್ಮಕ್ಳನ್ನ ಎಜುಕೇಷನಿಂದ ದೂರ ಇಡಿಸೋದನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಅದು ತುಂಬ ದೊಡ್ಡ ಪ್ರಾಬ್ಲಮ್. ಮುಸಲ್ಮಾನರಿಗೆ ಈಗ ಗೊತ್ತಾಗೋದಿಲ್ಲ, ಇನ್ ದ ಲಾಂಗ್ ರನ್ ಅದು ಅರ್ಥ ಆಗುತ್ತೆ. ಇದರಿಂದಾಗಿ ರಿಜಿಡಿಟಿ ಏನು ಬರುತ್ತಲ್ಲ ಸಮಾಜದಲ್ಲಿ, ಮುಂದಿನ ಪೀಳಿಗೆಗೆ ಅವ್ರು ಏನು ಕೊಡಬೇಕೋ ಆ ಎಜುಕೇಷನ್ ಕೊಡ್ಲಿಕ್ಕೆ ಆಗುವಂಥ ಮನೆಯ ವಾತಾವರಣ ಇಲ್ಲದೆ ಇರೋದು, ಅದು ಇಡೀ ದೇಶಕ್ಕೆ ಯಾವತ್ತಿದ್ರೂ ಕಂಟಕ. ಈ ದೃಷ್ಟಿಯಿಂದ ನೋಡೋದಾದರೆ ನನಗೆ ನರೇಂದ್ರ ಮೋದಿ ಅವರು ಇಟ್ಟಿರುವಂಥ ಒಂದು ಪ್ರೀ ರಿಕ್ವಿಸಿಟ್ ಏನಿದೆ, ಪ್ರೀ ಕಂಡೀಷನ್ ಫಾರ್ ದಿಸ್, ಅದೇನು ಅಂದರೆ ನೀವು ಗ್ರಾಜುಯೇಷನ್ ಮುಗಿಸಿರಬೇಕು ಅನ್ನೋದಿದೆಯಲ್ಲ, ಅದೊಂದು ಅದ್ಭುತವಾಗಿರುವಂಥದ್ದು. ನೀವು ಸಿದ್ದರಾಮಯ್ಯನವರ ಸ್ಕೀಮ್ ಏನಿದೆ ಅಂತಂದರೆ 18 ವರ್ಷ ಹೆಣ್ಣಿಗಾಗಿರಬೇಕು, 21 ವರ್ಷ ಗಂಡಿಗಾಗಿರಬೇಕು. ಅದು ಯಾರಾಗಿದ್ರು 50,000 ರೂಪಾಯಿ ಕೊಡಲಾಗುತ್ತೆ. ಸೆಕೆಂಡ್ ಕಂಡೀಷನ್ ಏನು ಗೊತ್ತಾ, ಅಕಸ್ಮಾತ್ ಅವ್ರು ಡೈವೋರ್ಸಿ ಆಗಿದ್ರು, ಗಂಡನ ಕಳ್ಕೊಂಡಿದ್ರು ಕೂಡ ಮತ್ತೊಮ್ಮೆ ಅಪ್ಲೈ ಮಾಡಿ ಮತ್ತೆ 50,000 ರೂಪಾಯಿ ತೆಗೆದುಕೊಳ್ಬೋದು ಅಂತ. ಇದು 100% ಶಾದಿ ಭಾಗ್ಯವೇ. ನೀವು ಮದುವೆ ಆಗ್ತಾನೆ ಇರಿ ಅಂತ ಹೇಳುವಂಥ ಭಾಗ್ಯವೇ. ಇಲ್ಲೆಲ್ಲೂ ಎಜುಕೇಷನ್ ಇಲ್ಲ. ಹೆಣ್ಮಕ್ಳಿಗೆ ಎಜುಕೇಷನ್ ತೊಗೊಂಡು ಬರೋದು ಯಾವುದೇ ಸಮಾಜ, ನಾನು ಇಸ್ಲಾಂ ಅಂತ ಮಾತಾಡೋದಿಲ್ಲ, ಯಾವುದೇ ಸಮಾಜದಲ್ಲಿ ಹೆಣ್ಮಕ್ಳು ಎಜುಕೇಷನ್ ಪಡ್ಕೊಂಡಷ್ಟು ಆ ಸಮಾಜ ರ್ಯಾಡಿಕಲ್ ಆಗಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಮಾಜ ಭಿನ್ನವಾಗಿ ಇಲ್ಲದೆ ಹೋದರೆ ಎಲ್ಲ ಸಮಾಜಗಳು ಕೂಡ ಯಾರೋ ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳ ಕೈಗೆ ಸಿಕ್ಕಾಕೊಂಡು ನಲಗುತ್ತಲ್ಲ. ಯಾಕೆ ಹಿಂದೂ ಸಮಾಜ ಇವತ್ತಿಷ್ಟು ವೈಬ್ರೆಂಟ್ ಆಗಿ ಆಲೋಚನೆ ಮಾಡುತ್ತೆ ಅಂತಂದ್ರೆ ಅದು ಮೇಜರ್ ಕಾರಣ ಇರೋದು ಇದು. ನಾನೊಂದಷ್ಟು ಅಂಕಿಅಂಶಗಳನ್ನು ಹೇಳಬೇಕು ಅಂತಂದ್ರೆ, ಇಡೀ ದೇಶದಲ್ಲಿ 40% ಮುಸ್ಲಿಂ ಹೆಣ್ಮಕ್ಳು ಮಾತ್ರ ಅವರು ಸ್ಕೂಲ್ಗೆ, ಪ್ರೈಮರಿ ಸ್ಕೂಲ್ಗೆ ಎನ್ರೋಲ್ ಆಗ್ತಾರೆ. ನೀವು ನಾರ್ತ್ ಇಂಡಿಯಾದಲ್ಲಿ ತೆಗೆದುಕೊಂಡ್ರೆ, ಈ ನಾರ್ತ್ ಇಂಡಿಯಾದಲ್ಲಿ ಇಡೀ ದೇಶದಲ್ಲಿ 10ರಿಂದ 17% ಜನ ಅವರು 8ನೇ ಕ್ಲಾಸ್ 8 ಇಯರ್ಸ್ ಎಜುಕೇಶನ್ ಮುಗಿಸಿದ್ರೆ, ನಾರ್ತ್ ಇಂಡಿಯಾದಲ್ಲಿ ದ ನಂಬರ್ ಕಮ್ಸ್ ಟು 4.5%. 4.5% ಮುಸ್ಲಿಮ್ಸ್ ಮಾತ್ರ 8 ವರ್ಷದ ಎಜುಕೇಶನ್ ಮುಗಿಸಿ ಆಚೆ ಬರ್ತಾರೆ. ಹೈಯರ್ ಸೆಕೆಂಡರಿವರೆಗೂ ಮುಗಿಸುವಂತವರು 4.75% ನಾರ್ತ್ ಇಂಡಿಯಾದಲ್ಲಿ. ನೀವು ಸೌತ್ ಇಂಡಿಯಾದಲ್ಲಿ ಕೂತ್ಕೊಂಡು ನೋಡಿದಾಗ ಮುಸಲ್ಮಾನರಿಗೆ ಇವತ್ತು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಏನು ಉಪಯೋಗ ಆಗುತ್ತೋ ಇಲ್ವೋ ಬೇರೆ. ಆದರೆ ನಾರ್ತ್ ಇಂಡಿಯಾದ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇನ್ನೂ ಅತ್ಯಂತ ಹಳೆಯ ಲೋಕದಲ್ಲಿ ಏನು ಕುಳಿತಿದ್ದಾರೆ, ಅದರ ಕಾರಣಕ್ಕೋಸ್ಕರ ಬೆಳೀತಾ ಇರುವಂಥ ಪ್ರತ್ಯೇಕತಾವಾದದ ಚಿಂತನೆ ಏನಿದೆ, ಇವೆಲ್ಲಕ್ಕೂ ಕೊಳ್ಳಿ ಇಡಬೇಕು ಅಂದರೆ ಇರೋ ಬೆಸ್ಟ್ ಮೆಥಡ್ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಬೇಕು ಅಂತ. ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೀವು ಮಾತಾಡಿ. ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಯಾವುದೇ ಸಮಾಜದಲ್ಲೂ ಯಾಕೆ ಇವತ್ತು ಹಿಂದೂ ಸಮಾಜ ತುಂಬಾ ವೈಬ್ರೆಂಟ್ ಆಗಿ ಡೆವಲಪ್ ಆಗ್ತಿದೆ ಅಂತಂದ್ರೆ, ಹೆಣ್ಮಕ್ಳು ಕೆಲಸಕ್ಕೆ ಬರ್ತಾರೆ. ನೀವು ಯೋಚನೆ ಮಾಡಿ, ಬೆಂಗಳೂರಿನಲ್ಲೇ ಮುಸಲ್ಮಾನರಿಗೆ ಪ್ರತ್ಯೇಕ ಏರಿಯಾಗಳಿವೆ. ಆದರೆ ಯಾವುದಾದ್ರೂ ಆಫೀಸಿಗೆ, ಕಂಪನಿಗೆ ಹೋದಾಗ ಇಷ್ಟು ಮಟ್ಟಿಗಿನ ಹೆಣ್ಮಕ್ಳು ಆಫೀಸ್ನಲ್ಲಿ ಕಾಣ್ತಾರಾ? ಪ್ರತ್ಯೇಕ ಏರಿಯಾ ಕಾಣುತ್ತೆ, ಆದರೆ ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಯಾಕೆ ಹೆಣ್ಮಕ್ಳು ಹೋಗೋದಿಲ್ಲ? ಯಾಕೆ ಅಂದರೆ ಅವ್ರನ್ನು ಕೂಡಿಡಲಾಗಿದೆಯಲ್ಲ. ಯಾವುದನ್ನ ಸ್ವಾಮಿ ವಿವೇಕಾನಂದರು ಹಿಂದೂ ಸಮಾಜಕ್ಕೆ 100 ವರ್ಷದ ಹಿಂದೆ ಬೈದಿದ್ದಾರೋ ಅದೇ ಪ್ರಶ್ನೆ ಇವತ್ತಿಗೂ ಮುಸಲ್ಮಾನ್ ಸಮಾಜಕ್ಕೆ ಇದೆ ಅಂತಂದಾಗ ನನ್ಗನ್ಸುತ್ತೆ ಇದನ್ನ ಎಜುಕೇಶನ್, ನೀವು ಹೇಳಿದ ಬಹಳ ಸುಂದರವಾದ ಮಾತು, ಮದುವೆ ಅನ್ನೋ ಬದಲು ಎಜುಕೇಶನ್ಗೆ ಅಂತ ಕೊಟ್ಟಿದ್ದಾಗಿದ್ದರೆ, ಹೈಯರ್ ಎಜುಕೇಶನ್ ಡೆವಲಪ್ಮೆಂಟ್ಗೆ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಬಟ್ ನನಗನ್ಸುತ್ತೆ ಅಜಿತ್, ಬಹುಶಃ ಗಮನಿಸಬೇಕಾಗಿರೋದು 51,000 ರೂಪಾಯಿನ ಮದುವೆ ಅನ್ನೋದು ಒಂದು ಪಾಯಿಂಟ್ ಆದರೆ, ಎರಡನೇದು ಗ್ರಾಜುಯೇಷನ್ ಆಗೋವರೆಗೂ ಮದುವೆ ಆಗಬಾರದು ಅನ್ನೋದು ಎರಡನೇದಿದೆ. ಇವತ್ತು ಬಾಲ್ಯ ವಿವಾಹ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತಂದ್ರೆ, ಹೆಣ್ಣು ಮಗುವನ್ನು ಕೇಳೋಕ್ಕಿಂತ ಮುಂಚೆ ಮದುವೆ ಮಾಡೋ ಪ್ರಕ್ರಿಯೆ ಇಸ್ಲಾಂ ಸಮಾಜದಲ್ಲಿ ಏನು ಬೆಳೀತಾ ಇದೆ ಅದು ಕಂಟಕ ಅನ್ನೋದನ್ನ ಅವ್ರು ಒಪ್ಕೊಳ್ಳೇಬೇಕು. ಇದು ಯಾವುದೋ ಒಂದು ಸಮಾಜ, ನಾನು ಹಿಂದೂ ಅವ್ರು ಮುಸ್ಲಿಂ ಆಗಿ ಮಾತನಾಡೋದಲ್ಲ, ಆದರೆ ಒಂದು ಸಮಾಜಕ್ಕೆ ಕಂಟಕ ಅಂತ ಭಾವಿಸೋದಾದ್ರೆ ಈ ಕಂಟಕವನ್ನು ತಡೆಯೋದಕ್ಕೆ ದಿಸ್ ಈಸ್ ದ ಹೈಯೆಸ್ಟ್ ಪಾಸಿಬಲ್ ಮೆಥಡ್ ಇರ್ಬೋದು ಅಂತ ಅನ್ಸುತ್ತೆ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಗ್ರ್ಯಾಜುಯೇಷನ್ ಮುಗಿಸಿದ ನಂತರ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅನ್ನೋ ಕಾನ್ಫಿಡೆನ್ಸ್ ಇರಬೇಕೇ ಹೊರತು 51,000 ರೂಪಾಯಿಗೋಸ್ಕರ ಸರ್ಕಾರದ ಎದುರಿಗೆ ನಿಲ್ಲುವಂಥದ್ದಾದರೆ ಆ ಗ್ರ್ಯಾಜುಯೇಷನ್ಗೆ ಅರ್ಥ ಏನು ಅನ್ನುವಂಥದ್ದು, ದಟ್ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್ ಸಬ್ಜೆಕ್ಟ್. ಅದು ಬೇರೆಯದೇ ರೀತಿಯಾದಂಥ
ಚರ್ಚೆ ಆಗುತ್ತೆ. ಹೆಣ್ಣು ಮಕ್ಕಳನ್ನು ಮುಸ್ಲಿಮರು ಸ್ಕೂಲಿಗೆ ಕಳಿಸೋದಿಲ್ಲ, ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ಕೊಡೋದಿಲ್ಲ ಅನ್ನೋದಕ್ಕೆ ಧಾರ್ಮಿಕವಾದಂಥ ಕಾರಣಗಳಿದೆ. 51,000 ರೂಪಾಯಿ ಕೊಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಆ ಮೂಲ ಕಾರಣ ಸೈಡಿಗೆ ಹೋಗೋದಕ್ಕೆ ಸಾಧ್ಯನಾ? ಆ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ. ಶಫೀವುಲ್ಲಾ ಅವರಿಂದ ಅದಕ್ಕೆ ರಿಯಾಕ್ಷನ್ ತಗೊಳ್ಬೇಕು. ಒಂದು ಸಣ್ಣ ಬ್ರೇಕ್ ಆದಮೇಲೆ ಕಾಂಗ್ರೆಸ್ ವಕ್ತಾರರಾದಂಥ ಐವಾನ್ ಡಿಸೋಜಾ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ.